ಒಬ್ಬ ವ್ಯಕ್ತಿ ತಪ್ಪು ಮಾಡಿದಾಗ ಆ ದೇವರು ನೀನು ತಪ್ಪು ಮಾಡ್ತಿದೀಯಾ ಅಂತ ಹೇಗೆ ಸೂಕ್ಷ್ಮವಾಗಿ ತಿಳಿ ಹೇಳ್ತಾರೋ ಹಾಗೆ ನೀವಿವತ್ತು ದೇವತೆ ರೂಪದಲ್ಲಿ ಬಂದು ಒಬ್ಬ ಹೆಣ್ಮಗಳಿಗೆ ನೀನು ಸಾಗ್ಬೇಕಾಗಿರೋ ದಾರಿ ಇದಲ್ಲ ಅಂತ ಎಷ್ಟು ಸೂಕ್ಷ್ಮವಾಗಿ ತಿಳಿ ಹೇಳಿದ್ರಿ. ನಿಮ್ಮ ಪ್ರತಿಯೊಂದು ನಡೆ ನುಡಿನೂ ನಿಮ್ಮ ಬಗ್ಗೆ ನನಗಿದ್ದ ಗೌರವ ಇನ್ನೂ ಹೆಚ್ಚು ಮಾಡಿಬಿಡ್ತು ಅಮ್ಮವ್ರೆ. ಹಾಗೆ ನನ್ನ ಮನಸ್ಸಿಗೆ ದುಃಖ ಆಗಿರೋದನ್ನ ಅರ್ತು ಕಾರ್ ನಿಲ್ಲಿಸಿ ಕುಡಿಯಪ್ಪ ಅಂತ ನನಗೆ ನೀರು ಕೊಟ್ರಿ. ಎಲ್ಲ ನಿಮ್ ದೊಡ್ಡತನ ಅಲ್ವಾ ಅಮ್ಮವ್ರೆ? ಆದ್ರೆ ಕೆಲವು ಸಣ್ಣತನ ಇರೋರ್ಗೆ ನೀವೇನು ನಿಮ್ಮ ಮನಸ್ಸಿನ ಭಾವನೆಗಳೇನು ಅಂತ ಒಂಚೂರು ಅರ್ಥವಾಗಲ್ಲ ಅಮ್ಮವ್ರೆ. ನನ್ನ ಕಣ್ಣಲ್ಲಿ ನೀರು ಬಂದಿದ್ದು ಆ ಪಾರ್ವತಿಗೋಸ್ಕರ ಅಲ್ಲ ಅಮ್ಮವ್ರೆ. ದೇವತೆ ರೂಪದಲ್ಲಿರೋ ನೀವು ಅಷ್ಟು ಜನರ ಮುಂದೆ ಆ ಪಾರ್ವತಿನ ನಿಮ್ಮ ಸೊಸೆ ಅಂತ ಹೇಳ್ಕೊಳಕ್ಕಾಗದೇ ಇರುವಂತ ಪರಿಸ್ಥಿತಿ ಬಂತಲ್ಲ, ಅದಕ್ಕೆ ನನ್ನ ಕಣ್ಣಲ್ಲಿ ನೀರು ಬಂತು ಅಮ್ಮವ್ರೆ. ಈ ಕಂಪ್ನಿನಲ್ಲಿ ಹೇಗಿದ್ದವರು ನೀವು, ಎಂಥ ಸ್ಥಾನದಲ್ಲಿದ್ದವರು, ಈ ಪಾರ್ವತಿ ದೆಸೆಯಿಂದ ಎಲ್ರಿಗೂ ನೀವು ಸಮಜಾಯಿಸಿ ಕೊಡ್ಬೇಕಾದಂತ ಪರಿಸ್ಥಿತಿ ಬಂದ್ಬಿಡ್ತಲ್ಲ ಅಮ್ಮವ್ರೆ. ಹನುಮಂತು, ಇದಕ್ಕೆಲ್ಲ ನೀನ್ ಕಣ್ಣೀರು ಹಾಕೋ ಅಗತ್ಯ ಇಲ್ಲ, ಕ್ಷಮೆ ಕೇಳೋ ಅವಶ್ಯಕತೆನೂ ಇಲ್ಲ. ಕಾಲನೇ ಎಲ್ಲದಕ್ಕೂ ಉತ್ತರ ಕೊಡುತ್ತೆ. ನಾನೇ ಧೈರ್ಯವಾಗಿದ್ದೀನಿ, ನೀನು ನಿಶ್ಚಿಂತೆಯಿಂದ ಇದ್ದುಬಿಡು. ಆರೋಗ್ಯ ಚೆನ್ನಾಗಿ ನೋಡ್ಕೊ. ಸರಿ ಅಮ್ಮವ್ರೆ. ಹೊರಡು ಹನುಮಂತು. ನಿಂತ್ಕೊಳ್ಳಿ. ನಿಮ್ಮ ಹತ್ರ ಮಾತಾಡ್ಬೇಕು. ಮಾತಾಡಕ್ಕೆ ಇನ್ನೇನು ಉಳಿದಿಲ್ವಲ್ಲ? ಯಾಕೆ ಉಳಿದಿಲ್ಲ? ಉಳಿದಿದೆ. ಇವತ್ತು ಆಫೀಸಾಗ ಏನೇನೆಲ್ಲ ಆಯ್ತೋ ಅದಕ್ಕೆ ನೀವೇ ನೇರ ಹೊಣೆ. ನಾನೇ ಹೊಣೆ ಅಂತ ಹೇಗೆ ಹೇಳ್ತಿದೀಯ ಅಂತ ಕೇಳ್ಬೋದಾ? ಇವತ್ತು ನೀವು ನನಗೆ ಅಮ್ಮನಾಗಿ ಕಾಣಿಸ್ತಿಲ್ಲ, ಅರಸನ ಕೋಟೆ ಮೇಡಮ್ ಆಗಿ ಕಾಣಿಸಿದ್ರಿ. ಅದು ನನ್ನ ಪ್ರೊಫೆಷನ್. ಅದ್ರ ಬಗ್ಗೆ ಪ್ರಶ್ನೆ ಮಾಡೋ ಹಕ್ಕು, ಅಧಿಕಾರ ನಾನು ಯಾರಿಗೂ ಕೊಟ್ಟಿಲ್ಲ, ಕೊಡೋದು ಇಲ್ಲ. ಅದನ್ನ ನಿಮ್ಮಿಂದ ನಾನು ಎಕ್ಸ್ಪೆಕ್ಟ್ ಕೂಡ ಮಾಡೋದು ಇಲ್ಲ. ಅನಗತ್ಯವಾದ ಚರ್ಚೆ ಬೇಡ, ನೇರವಾಗಿ ವಿಷಯಕ್ಕೆ ಬಾ. ನಾನು ರೆಸ್ಟ್ ಮಾಡಬೇಕು. ಮಾಡಿ, ಆರಾಮಾಗಿ ರೆಸ್ಟ್ ಮಾಡಿ. ಇಲ್ಲಿ ನಿಮ್ಮನ್ನ ಯಾರು ಕೇಳಲ್ಲ. ಆದ್ರೆ ಒಬ್ರು ಮನ್ಸಿಗೆ ನೀವು ಹರ್ಟ್ ಮಾಡಬಹುದಾ? ತಪ್ಪು ಮಾಡಬಹುದಾ? ನಾನು ಯಾವ ತಪ್ಪು ಮಾಡಿಲ್ಲ, ಯಾರನ್ನೂ ಹರ್ಟ್ ಮಾಡಿಲ್ಲ. ಮಾಡಿದ್ದೀರಾ. ನೀವು ನನ್ನ ಪಾರ್ವತಿ ವಿಷಯದಲ್ಲಿ ನಡ್ಕೊಂಡಿದ್ದ ರೀತಿ ತಪ್ಪು. ಪಾರ್ವತಿಗೆ ಬೇಕು ಅಂತಾನೆ ಹರ್ಟ್ ಮಾಡಿ ಅವಳ ಮನಸ್ಸಿಗೆ ನೋವು ಮಾಡಿದ್ರಿ ತಾನೆ? ಅದು ಏನೇ ಇದ್ರು ಮನೇಲಿ ಬಗೆಹರಿಸ್ಕೊಂಬೋದಿತ್ತಲ್ವಾ? ಅದ್ರ ಬದಲು ಎಲ್ರು ಮುಂದೆ ಕರೆದು ಮರ್ಯಾದೆ ಕಲಿಯೋ ಅವಶ್ಯಕತೆ ಇತ್ತಾ? ಹೇಳಿ.
ಪಾರ್ವತಿಗೆ ನಿಮ್ಮ ಸಿಒ ಚೇರಲ್ಲಿ ಕೂರೋ ಯೋಗ್ಯತೆ ಇಲ್ಲ ಅಂತ ಎಲ್ಲ ಬೋರ್ಡ್ ಆಫ್ ಡೈರೆಕ್ಟರ್ಸ್ ಮುಂದೆ ಹೇಳೋ ಅವಶ್ಯಕತೆ ಇತ್ತ ಅಮ್ಮ? ಅಷ್ಟಕ್ಕೂ ಅವಳೆ ನಿಮ್ ಚೇರಲ್ಲಿ ಕೂರ್ತೀನಿ ಅಂತ ಹೇಳಿದ್ಲ. ನನ್ನ ಹೆಂಡತಿ ಅನ್ನೋ ಕಾಲಕ್ಕೆ ಅವಳಿಗೆ ಅವಮಾನ ಮಾಡಿದ್ರ ಅಥವಾ ನಿಮ್ಗೆ ಇಷ್ಟ ಇಲ್ದ ಇದ್ರ ಮದ್ವೆ ಆದ್ವಿ ಅಂತ ನಮ್ಮ ಸಂಸಾರದ ಗುಡ್ಡ ಎಲ್ಲರ ಮುಂದೆ ಹರಾಜಾಕಿದ್ರ? ಏನಂದೆ? ಜವಾಬ್ದಾರಿ. ವೆರಿ ಗುಡ್. ನಿನಗೂ ಮನೆ ಬಗ್ಗೆ ಜವಾಬ್ದಾರಿ ಇದೆ. ಈ ಜವಾಬ್ದಾರಿ ನಿನ್ನ ಮದುವೆ ವಿಷಯದಲ್ಲಿ ಎಲ್ಲಿ ಹೋಗಿತ್ತು? ಏನು ಮಾತು ಎಲ್ಲಿಂದ ಎಲ್ಲಿಗೋ ಹೋಗ್ತಿದೆ ಅಂತ ಯೋಚನೆ ಮಾಡ್ತಿದೀಯಾ? ಏನ್ ಮಾಡೋದು ಆದಿತ್ಯ? ಮಾತಾಡ್ಲೇಬೇಕಾಗಿದೆ. ನಾನು 100 ಸಲ ಒತ್ತಿ ಒತ್ತಿ ಕೇಳಿದಾಗ್ಲೂ ಕೂಡ ನಿಮ್ಮ ಪ್ರೀತಿಯ ಗುಟ್ಟನ್ನ ಬಿಟ್ಟು ಕೊಡದೇ ಇದ್ದವರು ಮದುವೆ ದಿನ 100 ಜನರ ಮುಂದೆ ಮದುವೆ ಗುಟ್ಟನ್ನ, ಪ್ರೀತಿಯ ಗುಟ್ಟನ್ನ ರಟ್ಟು ಮಾಡಿದ್ರಲ್ಲ, ಆಗ ಎಲ್ಲಿ ಹೋಗಿತ್ತು ಸಂಸಾರದ ಗುಟ್ಟನ್ನ ರಟ್ಟು ಮಾಡಬಾರ್ದು ಅನ್ನೋ ಜವಾಬ್ದಾರಿ? ನಿನಗೆ ಹೇಗೆ ಇವತ್ತು ನನ್ನ ನಡವಳಿಕೆಯ ಬಗ್ಗೆ ಉತ್ತರ ಸಿಗ್ತಿಲ್ವೋ, ಅದೇ ರೀತಿ ಮದುವೆ ದಿನ ನಿಮ್ಮ ನಡವಳಿಕೆಯ ಬಗ್ಗೆ ನನಗೂ ಉತ್ತರ ಸಿಗ್ತಿಲ್ಲ. ನಾಲ್ಕು ಗೋಡೆಗಳ ಮಧ್ಯದಲ್ಲಿ ಇದ್ದು ಚೆನ್ನಾಗಿ ಅಡಿಗೆ ಮಾಡೋ ಸೊಸೆ ನನಗೆ ಸಿಕ್ಕಿದ್ರೆ ಸಾಕು ಅನ್ನೋ ಕಲ್ಪನೆ ನನಗೆ ಯಾವತ್ತೂ ಇರಲಿಲ್ಲ. ನನ್ನ ನಂತರ ನನ್ನ ಸ್ಥಾನದಲ್ಲಿ ನಿಂತು ರಾಜ್ಯಭಾರ ಮಾಡೋ ಸೊಸೆನ ನಾನ್ ನಿರೀಕ್ಷೆ ಮಾಡಿದ್ದೆ. ಆದ್ರೆ ಸಿಕ್ಕಿದ್ದೆಂಥವಳು? ಎಲ್ಲ ಅತ್ತೆಂದ್ರು ಸೊಸೆ ಬಂದ ಮೇಲೆ ಎಲ್ಲಿ ತನ್ನ ಸ್ಥಾನಕ್ಕೆ ಕುತ್ತು ಬರುತ್ತೋ, ಎಲ್ಲಿ ತನ್ನ ಜಾಗಕ್ಕೆ ಧಕ್ಕೆ ಬರುತ್ತೋ, ಎಲ್ಲಿ ಮಗ ನನ್ನ ಜವಾಬ್ದಾರಿನೆಲ್ಲ ಹೆಂಡತಿಗೆ ವರ್ಗಾಯಿಸ್ಬಿಡ್ತಾನೋ, ಎಲ್ಲಿ ನನ್ನ ಅಧಿಕಾರನ ಕಳ್ಕೊಂಡ್ಬಿಡ್ತೀನೋ ಅಂತ ಇನ್ಸೆಕ್ಯೂರಿಟಿನಲ್ಲೇ ಜೀವನ ಮಾಡ್ತಿರ್ತಾರೆ. ಆದ್ರೆ ನಾನು ಬಯಸಿದ್ದು ನನ್ನ ಸ್ಥಾನನ ಸಮರ್ಥವಾಗಿ ತುಂಬಬಲ್ಲ ಒಬ್ಬ ಸೊಸೆನ. ನನ್ನ ಆಬ್ಸೆನ್ಸ್ ನ ಫೀಲ್ ಮಾಡಿಸದೇ ಇರೋ ಸೊಸೆನ ಬಯಸಿದ್ದೆ. ಆದ್ರೆ ನೀವೆಲ್ಲ ಸೇರಿ ತಂದಿದ್ದು ಎಂಥ ಸೊಸೆನ? ನಾನ್ ಹೇಳಿದ್ದಿದ್ರೆ ನಿಮ್ಗೆ ಅರ್ಥ ಆಗ್ತಿರ್ಲಿಲ್ಲ. ಬೇಕು ಅಂತಾನೆ ಹೇಳ್ತಿದ್ದೀನಿ ಅನ್ಕೋತಿದ್ರಿ. ಪಾರ್ವತಿನ ಈಗಿರೋ ಹಾಗೆ ಸಮಾಜ ಹೇಗೆ ನೋಡುತ್ತೆ, ಹೇಗೆ ಸ್ವೀಕಾರ ಮಾಡುತ್ತೆ ಅನ್ನೋದನ್ನ ಅವಳಿಗೆ ಅರ್ಥ ಮಾಡಿಸ್ಬೇಕಾಗಿತ್ತು. ಅದಕ್ಕೆ ಆಫೀಸಿಗೆ ಕರೆಸಿದ್ದು. ಇವತ್ತು ಬೋರ್ಡ್ ಆಫ್ ಡೈರೆಕ್ಟರ್ಸ್ಗೆ ಪಾರ್ವತಿಗೆ ಅವಮಾನ ಆಗೋ ಹಾಗೆ ಮಾತಾಡಿ ನಡ್ಕೊಳ್ಳಿ ಅಂತ ನಾನೇನು ಹೇಳ್ಕೊಟ್ಟಿರ್ಲಿಲ್ಲ. ಅದೆಲ್ಲ ಅವ್ರವ್ರ ಅಭಿಪ್ರಾಯ. ಇಷ್ಟಕ್ಕೂ ಆದಿ, ನಿನ್ನ ಮೇಲೆ ಅವರೆಲ್ರಿಗೂ ಗೌರವ ಇದೆ. ನಿನ್ ಕೈಯಲ್ಲಿ ತಾಳಿ ಕಟ್ಟಿಸ್ಕೊಂಡಿದ್ದಾಳೆ ಅನ್ನೋ ಕಾರಣಕ್ಕೆ ಪಾರ್ವತಿ ಬಗ್ಗೆನೂ ಗೌರವ ಹುಟ್ಟಿರಬಹುದು. ಆದ್ರೆ ಆ ಗೌರವ ಅವಳನ್ನ ನಮ್ಮ ಕಂಪನಿಯ ಸಿಇಒ ಸ್ಥಾನದಲ್ಲಿ ಕೂತ್ಕೊಳ್ಳೋದಕ್ಕೆ ಅವಕಾಶ ಮಾಡಿಕೊಡ್ತಾ ಇಲ್ಲ. ಯಾಕೆ? ಯಾಕಂದ್ರೆ ಇವಳಿಗೆ ಆ ಅರ್ಹತೆ ಆಗ್ಲಿ ಯೋಗ್ಯತೆ ಆಗ್ಲಿ ಇಲ್ಲ. ಬೋರ್ಡ್ ಆಫ್ ಡೈರೆಕ್ಟರ್ಸ್ ವಿಷಯ ಬಿಡು. ನಿನ್ನ ಅಭಿಪ್ರಾಯನು ಕೇಳಿದ್ನಲ್ಲ, ನೀನೇನು ಹೇಳಿದೆ? ಪಾರ್ವತಿ ಸಿಇಒ ಸ್ಥಾನದಲ್ಲಿ ಕೂತ್ಕೊಳ್ಳಬಹುದು ಅಂತ ಹೇಳೋ ಸ್ವಾತಂತ್ರ್ಯ ನಿನಗೂ ಇತ್ತು. ನೀನ್ ಯಾಕೆ ಅವಳ ಪರವಾಗಿ ಮಾತಾಡ್ಲಿಲ್ಲ? ಯಾಕೆ ಬೇಡ ಅಂದೆ?
ನಾನು ಯಾಕೆ ಅವಳ ಪರ ಮಾತಾಡ್ಲಿಲ್ಲ ಅಂದ್ರೆ ಪಾರ್ವತಿಗೆ ಆ ಸೀಟಲ್ಲಿ ಕೂತ್ಕೊಂಡು ಜವಾಬ್ದಾರಿ ನಿಭಾಯಿಸಕ್ ಆಗಲ್ಲ ಅಂತ ನನಗನ್ನಿಸ್ತು. ಆದ್ರೆ ಅಧಿಕಾರ ಅನ್ನೋದು ಅರ್ಹತೆನ ಯೋಗ್ಯತೆನ ನಿರೀಕ್ಷೆ ಮಾಡುತ್ತೆ ಅನ್ನೋದು ಅರ್ಥ ಆಗಿನೇ ತಾನೆ ಇವಳನ್ನ ಆ ಸ್ಥಾನದಲ್ಲಿ ಕೂರ್ಸೋದು ಬೇಡ ಅಂತ ನೀನ್ ಹೇಳಿದ್ದು. ಹೌದು ತಾನೇ? ಕಂಪನಿಯ ಅಧಿಕಾರಕ್ಕೆ ಮಾತ್ರ ಅಲ್ಲ, ಬೇರೆ ಯಾವುದೇ ಅಧಿಕಾರಯುತವಾದ ಸ್ಥಾನವನ್ನ ತುಂಬಬೇಕಾದ್ರೂ ಅದರದ್ದೇ ಆದಂತ ಅರ್ಹತೆ ಯೋಗ್ಯತೆಗಳು ಬೇಕಾಗತ್ತೆ. ಈ ಪಾರ್ವತಿಯಲ್ಲಿ ಅದು ಯಾವ ಕ್ವಾಲಿಟೀಸು ಇಲ್ಲ. ನಿನ್ನ ಹೆಂಡತಿನ ನಮ್ಮ ಕಂಪನಿಯ ಸಿಇಒ ಮಾಡಕ್ಕೆ ನೀನೇ ಒಪ್ಕೋತಾ ಇಲ್ಲ. ಅಂಥವಳನ್ನ ನನ್ನ ಸೊಸೆ ಅಂತ ನಾನು ಹೇಗೆ ಒಪ್ಕೊಳ್ಳಿ? ಅರಸನ ಕೋಟೆಯ ಭವಿಷ್ಯದ ಮಹಾರಾಣಿ ಅಂತ ಹೇಗೆ ಅನ್ಕೊಳ್ಳಿ? ಒಂದು ಕಂಪನಿಯ ಸಿಇಒ ಆಗೋರಿಗೆ ಇಂತಿಂಥ ಕ್ವಾಲಿಟೀಸ್ ಇರಬೇಕು ಅಂತ ನಿನಗನ್ಸುತ್ತೆ. ನಿನ್ನ ಹೆಂಡತಿನೇ ನಿನ್ನ ಕಣ್ಣು ಮುಂದೆ ನಿಂತಿದ್ರು ಕೂಡ ಪ್ರಾಮಾಣಿಕವಾಗಿ ನಿನ್ನ ಮನಸ್ಸಾಕ್ಷಿಗೆ ಬದ್ಧನಾಗಿ ಇವಳು ಆ ಸ್ಥಾನದಲ್ಲಿ ಕೂರೋದಕ್ಕೆ ಯೋಗ್ಯಳಲ್ಲ ಅಂತ ನೀನು ಹೇಳ್ತೀಯ. ಆದ್ರೆ ನಾನು ಮಾತ್ರ ನಿನ್ನ ಹೆಂಡತಿ ಇವಳು ಅನ್ನೋ ಕಾರಣಕ್ಕೆ ನನ್ನ ಸೊಸೆ ಅಂತ ಒಪ್ಕೋಬೇಕಾ? ನಮ್ಮ ಕಂಪನಿಯ ಸಿಇಒ ಆಗಕ್ಕೆ ನೀನು ಅವಳಲ್ಲಿ ಕ್ವಾಲಿಟೀಸ್ ಅನ್ನ ಹುಡುಕಬಹುದು ಅನ್ನೋದಾದ್ರೆ, ಅರಸನ ಕೋಟೆ ಸಾಮ್ರಾಜ್ಯ ಆಳೋಳಲ್ಲಿ ನಾನು ಕ್ವಾಲಿಟೀಸ್ ಅನ್ನ ಹುಡುಕೋದು ತಪ್ಪಾ? ಆನ್ಸರ್ ಮೀ ಮಿಸ್ಟರ್ ಆದಿತ್ಯ. ನೀವ್ ಹೇಳ್ತಾ ಇರೋದು ಎಲ್ಲ ಸರಿಯಮ್ಮ. ಆದ್ರೆ ಪಾಪ ಸ್ವಲ್ಪ ಪಾರ್ವತಿ ಪಾಯಿಂಟ್ ಆಫ್ ವ್ಯೂ ಏನಾದ್ರು ಯೋಚನೆ ಮಾಡಿ. ನೀವು ನೆನ್ನೆ ಅವಳಿಗೆ ಆಫೀಸಿಗೆ ಬಾ ಅಂದ ತಕ್ಷಣ ಅವ್ಳು ಎಷ್ಟು ಸಂಭ್ರಮ ಪಟ್ಲು ಗೊತ್ತಾ? ಅವಳದೇ ಆದ ಕಲ್ಪನಾ ಲೋಕದಲ್ಲಿ ತೇಲಾಡ್ತಾ ಇದ್ಲು. ಮನೇಲಿರೋ ತರನೇ ಆಫೀಸಲ್ಲಿ ಜವಾಬ್ದಾರಿ ನಿಭಾಯಿಸಬಹುದು ಅಂತ ಅನ್ಕೊಂಡಿದ್ಲು. ಪಾರ್ವತಿ ಮಾಡೋ ಪ್ರತಿ ಕೆಲಸದಲ್ಲೂ ಅವಳು ನಿಮ್ ಇಷ್ಟ ಹುಡುಕ್ತಾಳಮ್ಮ. ಆದ್ರೆ ನೀವು ಮಾಡಿದ್ದೇನು? ಅವಮಾನ. ಪಾಪದ ಹುಡುಗಿ ಪಾರ್ವತಿಗೆ ಎಲ್ಲರ ಮುಂದೆ ಮರ್ಯಾದೆ ತೆಗೆದ್ರಿ. ಅದ್ ತಪ್ಪಲ್ವಾ? ಭೇಷ್ ಭೇಷ್ ಆದಿತ್ಯ. ಅವಮಾನ. ಇವತ್ತು ಹಬ್ಬಬ್ಬ ಅಂದ್ರೆ ಆಫೀಸಲ್ಲಿ 5-6 ಜನರ ಮುಂದೆ ನಿನ್ನ ಹೆಂಡತಿಗೆ ಅವಮಾನ ಆಯ್ತು ಅಂತ ನಿನ್ನ ಮನಸ್ಸು ನೊಂದು ಹೋಗ್ತಾ ಇದೆ ಅಲ್ವಾ? ಅವತ್ತು ನಿನ್ನ ಮದುವೆನಲ್ಲಿ 100 ಜನರ ಮಧ್ಯೆ ಕೊನೆ ಗಳಿಗೆನಲ್ಲಿ ನಿನ್ನ ಅಮ್ಮ ಆಗಿದ್ದವಳಿಗೆ ಆದ ಅವಮಾನ ನಿನ್ನನ್ನ ಕಾಡ್ತಿಲ್ವಾ? ಅಥವಾ ಕಾಡೋದೇ ಇಲ್ವಾ? ಹೆಂಡತಿಗೊಂದು ನ್ಯಾಯ, ಅಮ್ಮನಿಗೊಂದು ನ್ಯಾಯ ಅಲ್ವಾ? ಅಮ್ಮ ಪ್ಲೀಸ್ ಹಾಗೆಲ್ಲ ಮಾತಾಡ್ಬೇಡಿ. ನಾನು ಯಾವತ್ತೂ ಅಮ್ಮ ಹೆಂಡತಿ ಅಂತ ಭೇದ ಭಾವ ಮಾಡಿಲ್ಲ, ಮಾಡೋದು ಇಲ್ಲ. ನಮ್ಮ ಮದುವೆಯಿಂದ ನಿಮ್ಗೆ ಅವಮಾನ ಆಗಿದೆ, ಮರ್ಯಾದೆ ಹೋಗಿದೆ ನಿಜ. ಅದಕ್ಕೆ ನಾನು ಎಷ್ಟು ಸರಿ ಬೇಕಾದ್ರೂ ನಿಮ್ ಕಾಲಿಗೆ ಬಿದ್ದು ಕ್ಷಮೆ ಕೇಳ್ತೀನಮ್ಮ. ಹಾಗಂತ ಪಾಪದ ಹುಡುಗಿ ಪಾರ್ವತಿಗೆ ಅವಮಾನ ಆಗೋದನ್ನ ನಾನು ಸಹಿಸಕ್ಕಾಗಲ್ಲ. ಅವಳನ್ನ ಹೆತ್ತು ತಂದೆಗೂ ಅವಳ ಬಗ್ಗೆ ಯೋಚನೆ ಇಲ್ಲ. ಅಟ್ಲೀಸ್ಟ್ ಗಂಡನಾಗಿ ನನಗಾದ್ರೂ ಇರ್ಬೇಕಲ್ವಾ ಅಮ್ಮ? ಇವತ್ತು ನೀವು ಅವಳನ್ನ ಆಫೀಸಿಗೆ ಕರೆಸಿದ ಉದ್ದೇಶದ ಬಗ್ಗೆ ಒಂದು ಚಿಕ್ಕ ಹಿಂಟ್ ಕೊಡ್ಬೋದಿತ್ತಲ್ವಾ? ಕೊಟ್ಟಿದ್ದೆ ಆದಿ. ನಾನು ಒಂದು ಮಹತ್ತರವಾದ ನಿರ್ಧಾರ ತಗೊಳ್ಳೋಳಿದ್ದೀನಿ. ಒಂದು ದೊಡ್ಡ ಜವಾಬ್ದಾರಿನ ನಿನಗೆ ವಹಿಸ್ತೀನಿ ಅನ್ನೋದ್ರ ಸೂಚನೆನ ಅವಳಿಗೆ ಕೊಟ್ಟಿದ್ದೆ. ಅವಳಿಗೆ ಬಾಯಿ ಬಿಟ್ಟು ಹೇಳಿದ್ದೆ. ಅದಕ್ಕೆ ಬೇಕಾದಂತಹ ಎಲ್ಲ ತಯಾರಿನೂ ನಡೆಸ್ಕೊಂಡು ಬಾ ಅಂತಾನೂ ಹೇಳಿದ್ದೆ. ಆದ್ರೆ ನಾನು ಹೇಳಿದ್ದನ್ನ ಅವಳು ಹೇಗೆ ಅರ್ಥ ಮಾಡ್ಕೊಂಡಿದ್ದಾಳೆ ಅನ್ನೋದು ಆಫೀಸಲ್ಲಿ ಇವಳು ಮಾಡಿರೋ ಕೆಲಸ ನೋಡಿದ್ರೆ ಗೊತ್ತಾಗತ್ತೆ ತಾನೇ?
ನಾನೇನು ಇವಳನ್ನ ಮನೆಯಿಂದ ಹೊರಗೆ ಹಾಕಿಲ್ಲ. ನಾನೇ ಖುದ್ದಾಗಿ ಎದುರು ನಿಂತು ಮನೆ ತುಂಬಿಸ್ಕೊಂಡಿದ್ದೀನಿ. ನಾನು ಒಪ್ಪಳ್ಳಿ ಬಿಡ್ಲಿ, ಇವಳು ಸಮಾಜದ ದೃಷ್ಟಿಯಲ್ಲಿ ಅರಸನ ಕೋಟೆಯ ಸೊಸೆ. ಅರಸನ ಕೋಟೆ ಸೊಸೆಗೆ ನಾನು ಆಫೀಸ್ ಮೇಂಟೆನೆನ್ಸ್ ಕೆಲಸನ ವಹಿಸ್ಕೊಡ್ತೀನ? ಅದಕ್ಕೆ ತಯಾರಿ ಮಾಡ್ಕೊ ಅಂತ ಹೇಳ್ತೀನ? ಅಷ್ಟು ಕಾಮನ್ ಸೆನ್ಸ್ ಬೇಡ ಇವಳಿಗೆ? ಇವಳು ಮಾಡಿರೋ ತಯಾರಿ ಆದ್ರೂ ಎಂಥದ್ದು? ಆಫೀಸ್ ಮುಂದೆ ರಂಗೋಲಿ ಹಾಕೋ ತಯಾರಿ, ಸೆಗಣಿ ಉಂಡೆ ಇಡೋ ತಯಾರಿ, ಸಾಂಬ್ರಾಣಿ ಹೊಗೆ ಹಾಕೋ ತಯಾರಿ. ಇದನ್ನೇ ಇವಳು ಅರ್ಥ ಮಾಡ್ಕೊಂಡಿರೋದು. ನಾನು ಹೇಳಿದ್ದೇನು? ನಮ್ಮ ಕಂಪನಿಯ ಹಿನ್ನೆಲೆ, ಅದರ ಬೆಳವಣಿಗೆ, ಭವಿಷ್ಯದ ಪ್ರಾಜೆಕ್ಟ್, ಲಾಭ ನಷ್ಟ, ಇದ್ರ ಬಗ್ಗೆ ಎಲ್ಲ ತಿಳ್ಕೊಂಡು ಬಾ. ಆದ್ರೆ ಇವಳು ಮಾಡಿದ ತಯಾರಿ ಅಷ್ಟೇ ಅಷ್ಟೇ ಇವಳ ಯೋಗ್ಯತೆ. ಅಮ್ಮ, ಪಾರ್ವತಿಗಿರೋ ತಿಳುವಳಿಕೆಗೆ ಅವಳು ಅಷ್ಟನ್ನು ಮಾತ್ರ ಅರ್ಥ ಮಾಡ್ಕೊಳ್ಳೋದಕ್ಕೆ ಸಾಧ್ಯ. ಗೊತ್ತಿದ್ದು ಯಾಕೆ ಹೀಗೆ ಮಾಡಿದ್ರಿ? ಎಲ್ರು ಮುಂದೆ ಪಾರ್ವತಿಗೆ ಅವಮಾನ ಆಗ್ಲಿ ಅಂತ ತಾನೆ. ತುಕ್ಕು ಪಾರ್ವತಿಗೆ ಯಾವ ಮಹಾರಾಣಿ ಆಗ್ಬೇಕು ಅನ್ನೋ ಆಸೆನೂ ಇಲ್ಲ ಅಮ್ಮ. ಅವಳು ನನ್ನ ಹೆಂಡತಿ ಅಷ್ಟೇ. ನೀವು ಪ್ರೀತಿಯಿಂದ ಅವಳನ್ನ ಈ ಮನೆ ಸೊಸೆಯಾಗಿ ಒಪ್ಕೋಬೇಕು ಅನ್ನೋದು ಅಷ್ಟೇ ಅವಳ ಆಸೆ, ಕನಸು. ನಿನ್ನ ಹೆಂಡತಿ ಪಾರ್ವತಿಯಲ್ಲಿ, ನನ್ನ ನಿರೀಕ್ಷೆಗಳ ಅರಸನ ಕೋಟೆಯ ಸೊಸೆಯಲ್ಲಿ. ಅವತ್ತಲ್ಲ ಇವತ್ತಲ್ಲ ಇನ್ಯಾವತ್ತು ನಾನು ಇವಳನ್ನ ಸೊಸೆ ಅಂತ ಒಪ್ಕೊಳ್ಳೋದಿಲ್ಲ. ಈ ಮಾತಿಗೆ ನಾನು ಸಾಯೋ ತನಕ ಬದ್ಧಳಾಗಿರ್ತೀನಿ. ದೇವ್ರೆ, ಇಷ್ಟು ದಿನ ನೀನಿಲ್ಲ ಅನ್ಕೊಂಡು ನಿನ್ ಸ್ಮರಣನೇ ಮಾಡಿರ್ಲಿಲ್ಲ. ಆದ್ರೆ ಇವತ್ತು ಆ ಪಾರ್ವತಿ ಅವಳ ಪ್ರಮೋಷನ್ ಅದಕ್ಕಿಂತ ಮೇಲ್ ಹೋಗ್ಬಾರ್ದು ಅಂತ ಅರ್ಚಾಡಿ ಕಿರ್ಚಾಡಿ ಚಿತ್ತು ಮಾಡಿದ್ದಕ್ಕೂ ಹಬ್ಬ ಇವತ್ತು ಸಾರ್ಥಕ ಆಯ್ತು. ಇನ್ಮೇಲೆ ಈ ಬಡಪಾಯಿ ದಾಮಿನಿ ಮೇಲೆ ನಿನ್ ಕರುಣೆ ಸದಾ ಇರ್ಲಿ ತಂದೆ. ಇನ್ಮೇಲೆ ನಿನ್ ಸದಾ ಸ್ಮರಣೆ ಮಾಡ್ತೀನಿ. ನಿನಗೋಸ್ಕರ ಈ ಹಾಲು ತಂದಿದ್ದೀನಿ, ಕುಡಿ. ಅಯ್ಯ, ಹಾಲೇ ಕುಡ್ದಿಲ್ಲ ಯಾಕೆ? ಬೇಡವಾ ದೇವ್ರೆ? ಸರಿ, ನಾನೇ ಕುಡಿತೀನಿ. ಬೇಜಾರಿಲ್ಲ ತಾನೇ? ಇವತ್ತು ನನ್ಗೆ ಎಷ್ಟು ಸಂತೋಷ ಆಗ್ತಿದೆ ಅಂದ್ರೆ ಇನ್ಮೇಲೆ ದಿನಾ ನಿನ್ ಸ್ಮರಣೆ ಮಾಡ್ತೀನಿ, ಹಾಲಿನ ಅಭಿಷೇಕನೇ ಮಾಡ್ತೀನಿ. ಲೇ ಕರಡಿ ಮೀಸೆ ಚೆನ್ನಪ್ಪ, ನನಗೆ ಸ್ವೀಟ್ ಕೊಟ್ಟು ಶಾಕ್ ಕೊಟ್ಟು ತಲೆ ಸುತ್ತಿ ಬೀಳೋ ತರ ಮಾಡ್ತೀಯಾ? ನೀನೇನೋ ನನಗ್ ಸ್ವೀಟ್ ಕೊಡೋದು, ನಾನ್ ನಿನಗೆ ಸ್ವೀಟ್ ಕೊಟ್ಟು ನಿನ್ ಹೊಟ್ಟೆ ಉರಿಸ್ತೀನಿ, ನೋಡ್ತಾ ಇರು. ಈಗ ನನಗೆ ಮಜಾ ಬರ್ತಿದೆ. ಥ್ಯಾಂಕ್ಸ್ ದೇವ್ರೆ. ನಿಂತ್ಕೋ ಅಖಿಲ. ನಮ್ಮ ಮನೇಲಿ ಈಗ ಎಲ್ಲರೂ ನನ್ನನ್ನು ತಡೆದು ನಿಲ್ಸೋ ಹಾಗಾಗೋಯ್ತು ಅಲ್ವಾ? ಹೌದು, ಅದಕ್ಕೆ ಕಾರಣ ನೀನೆ. ಇವತ್ತು ನೀನು ಬೋರ್ಡ್ ಆಫ್ ಡೈರೆಕ್ಟರ್ಸ್ ನ ಕರೆಸಿದ ಕಾರಣ, ಅದಕ್ಕೆ ಕೊಟ್ಟ ಜಸ್ಟಿಫಿಕೇಶನ್ ಯಾವುದು ನ್ಯಾಯವಾಗಿದೆ ಅಂತ ನಂಗೆ ಅನಿಸ್ತಿಲ್ಲ. ಅಂದ್ರೆ ನನ್ನಿಂದ ಅನ್ಯಾಯ ಆಗಿದೆ ಅಂತನಾ ನಿಮ್ ಮಾತಿನ ಅರ್ಥ? ಹೌದು, ಹಾಗೆ ಅನ್ಕೋ. ಇವತ್ತು ನಿನ್ನಿಂದ ನಿನ್ಗೆ ಇಷ್ಟ ಇಲ್ದಿರೋ ಹುಡುಗಿ ಜೊತೆ ಮದುವೆ ಆದ ಕಾರಣಕ್ಕೆ ನಿನ್ನ ದೊಡ್ಡ ಈಗೋಗೆ ಹರ್ಟ್ ಆಗಿದೆ.
ಅದಕ್ಕೆ ಹೀಗೆಲ್ಲ ನಡ್ಕೋತಾ ಇದ್ಯಾ, ರೈಟ್? ನೋ, ರಾಂಗ್. ನೋ, ರೈಟ್. ಪಾರ್ವತಿ ಆದಿತ್ಯನ ಮದುವೆ ಆಗೋ ಮೊದಲು ನಿನ್ನನ್ ಮದುವೆ ಆಗೋ ಹುಡುಗ ಪುಣ್ಯ ಮಾಡಿದಾನೆ. ಕೊಟ್ಟ ಮನೆಗೆ ತಕ್ಕ ಸೊಸೆ ಆಗ್ತೀಯ ಅಂದವಳು ಇವತ್ತು ಆದಿತ್ಯನ ಮನಸ್ಸಲ್ಲಿ ಪಾರ್ವತಿ ಮನೆಗೆ ತಕ್ಕ ಸೊಸೆ ಅಲ್ಲ ಅನ್ನೋ ಗಿಲ್ಟು ನೀನ್ ಹುಟ್ಟಿಸ್ತಾ ಇದೀಯ. ಗಿಲ್ಟ್ ಹುಟ್ಟಿಸೋಷ್ಟು ಸಣ್ಣ ಮನಸ್ಸು ನಂದಲ್ಲ ರಘು. ಫ್ಯಾಕ್ಟ್ ನ ಹೇಳ್ತಾ ಇದ್ದೀನಿ. ಫ್ಯಾಕ್ಟ್? ಯಾವ ಫ್ಯಾಕ್ಟ್? ನಮ್ಮ ಪಾರ್ವತಿಯಲ್ಲಿ ಏನ್ ಕೊರತೆ ಇದೆ ಹೇಳು? ಪಾರ್ವತಿ ಆದಿತ್ಯನ ಹೆಂಡತಿಯಾಗಿ ಫಿಟ್ ಆಗಿರಬಹುದು, ಆದ್ರೆ ಅರಸನ ಕೋಟೆಯ ವಾರಸುದಾರಳಾಗಿ ನನ್ನ ಸೊಸೆಯಾಗಿ ಅವಳನ್ನ ಕಲ್ಪಿಸ್ಕೊಳ್ಳೋದಕ್ಕೂ ನನ್ನಿಂದ ಸಾಧ್ಯ ಇಲ್ಲ. ಇಷ್ಟಕ್ಕೂ ಅವಳಿಗೆ ಎಲ್ಲಿ ಹೇಗೆ ನಡ್ಕೋಬೇಕು ಅನ್ನೋದೇ ಗೊತ್ತಿಲ್ಲ. ಇನ್ನು ಗತ್ತು ಗಾಂಭೀರ್ಯ ಇದೆಲ್ಲ ಎಲ್ಲಿಂದ ಬರಬೇಕು? ಈ ಮನೆನ ಅವಳು ಹೇಗೆ ತೂಗಿಸ್ಕೊಂಡು ಹೋಗ್ತಾಳೆ?